ಇನ್ನು ಋಷಭ ರಾಶಿಯವರಿಗೆ ವೃಷಭ ರಾಶಿ, ಈ ರಾಶಿಯಲ್ಲಿರ್ತಕ್ಕಂಥವರಿಗೆ ಗುರುವಿನ ಪೂರ್ಣ ಅನುಗ್ರಹ, ಗುರುಗ್ರಹದ ಪೂರ್ಣ ಅನುಗ್ರಹ, ಜೊತೆಗೆ ಶನಿಯ ಅವಕೃಪಗಳು ಯಾವುದನ್ನು ಬಾಧಿಸದೇನೆ ಇರೋ ರೀತಿಯಲ್ಲಿ ಗುರು ಕಾಪಾಡಿ ನೆಮ್ಮದಿ ಮತ್ತು ತೃಪ್ತಿಯನ್ನು ಕೊಡ್ತಕ್ಕಂಥದ್ದು. ಆರೋಗ್ಯದ ಸಮಸ್ಯೆಗಳೆಲ್ಲ ಪರಿಹಾರವಾಗುತ್ತೆ. ಭಾಳ ದೀರ್ಘಕಾಲದಿಂದ ಅನುಭವಿಸ್ತಾ ಇದ್ದಂಥ ಕೀಲು ನೋವು ಅಂದರೆ ಜಾಯಿಂಟ್ ಪೇಯ್ನು ಇತ್ಯಾದಿಗಳಿಗೆ ಒಂದು ಸೂಕ್ತವಾದಂಥ ಪರಿಹಾರ ಸಿಗ್ತಕ್ಕಂಥ ವರ್ಷ ಇದಾಗಿರುತ್ತೆ. ದೂರದ ದೇಶಕ್ಕೆ ಪ್ರಯಾಣ, ಮಗಳು ಅಥವಾ ಮಗನ ಸಂಸಾರವನ್ನು ನೋಡಿ ಆ ಸಂಸಾರದಲ್ಲಿ ಒಂದು 4 ತಿಂಗಳ ನೆಮ್ಮದಿಯಾಗಿ ಜೀವನ ಮಾಡ್ತಕ್ಕಂಥ ಮತ್ತು ಮೊಮ್ಮಕ್ಕಳನ್ನು ನೋಡ್ತಕ್ಕಂಥ ಸಂವತ್ಸರ ಇದಾಗಿರುತ್ತೆ. ಜೊತೆಗೆ ವಿವಾಹಿತ ಸೂಕ್ತ ವಯಸ್ಸಿನ ವಿವಾಹಿತ ದಂಪತಿಗಳಿಗೆ ಸಂತಾನ ಭಾಗ್ಯ ಪ್ರಾಪ್ತಿ, ಅದೇ ರೀತಿಯಲ್ಲೇ ಸೂಕ್ತ ವಯಸ್ಸಿನವರಿಗೆ ಸರಿಯಾದ ಸಂಗಾತಿ ಸಿಕ್ಕಿ ಮದುವೆ ಆಗ್ತಕ್ಕಂಥ ವರ್ಷ ಇದಾಗಿರುತ್ತೆ. ಕಾಫಿ ಬೆಳೆಗಾರರಿಗೆ, ಅದೇ ರೀತಿ ವಾಣಿಜ್ಯ ಬೆಳೆಯಾದಂತಹ ತಂಬಾಕು, ಕಾಫಿ, ಟೀ ಇತ್ಯಾದಿ ಬೆಳೀತಕ್ಕಂಥವರಿಗೆ ಹೇರಳವಾದ ಧನಾಗಮನ, ತೃಪ್ತಿಕರವಾದ ಒಂದು ಸಂವತ್ಸರ ಇದಾಗಿರುತ್ತೆ. ಹೊಸ ವಾಹನವನ್ನು ಖರೀದಿ ಮಾಡ್ತಕ್ಕಂಥದ್ದು, ಕೃಷಿ ಉಪಕರಣಗಳನ್ನು ದೊಡ್ಡ ಮಟ್ಟದಲ್ಲಿ ಖರೀದಿ ಮಾಡ್ತಕ್ಕಂಥದ್ದು, ಕೃಷಿ ಭೂಮಿಯನ್ನು ಖರೀದಿ ಮಾಡೋದಕ್ಕೆ ಅವಕಾಶ ಸಿಗ್ತಕ್ಕಂಥ ಒಂದು ಸುಸಂದರ್ಭ ಇದಾಗಿರುತ್ತೆ. ಮತ್ತು ಇದರ ಜೊತೆಗೆ ಆರೋಗ್ಯದ ಎಲ್ಲ ಸಮಸ್ಯೆಗಳು ಕೂಡ ತಕ್ಕ ಮಟ್ಟಿಗೆ ಪರಿಹಾರವಾಗಿ ನೆಮ್ಮದಿಯನ್ನು ಕಾಣತಕ್ಕಂಥ ವರ್ಷ ಮತ್ತು ಸಾಕಷ್ಟು ದೇವತಾ ಕಾರ್ಯಗಳನ್ನು, ಹೋಮ ಹವನ ಯಜ್ಞ ಯಾಗಾದಿಗಳನ್ನು ನಡೆಸ್ತಕ್ಕಂಥದ್ದು, ಅನ್ನದಾನ, ಮನೆಯಲ್ಲಿ ಮಂಗಳ ಕಾರ್ಯವನ್ನು ಕಾಣತಕ್ಕಂಥ ಸಂವತ್ಸರ ಇದಾಗಿರುತ್ತೆ. ತೃಪ್ತಿ ಮತ್ತು ನೆಮ್ಮದಿ ಹೇರಳವಾಗಿ ಸಿಕ್ಕಿ ಒಂದಿಷ್ಟು ಸಂತೋಷ, ಒಂದಿಷ್ಟು ಉಳಿತಾಯ ಇದೆರಡನ್ನು ಕೂಡ ಈ ವರ್ಷ ತಾವು ಕಾಣಬಹುದು. ಇನ್ನು ಋಷಭ ರಾಶಿಯವರಿಗೆ ಏನು ಪರಿಹಾರ ಅಂತ ಗುರುಗಳೇ? ಇನ್ನೂ ಹೆಚ್ಚಿನ ಶುಭಫಲಕ್ಕಾಗಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದರ್ಶನ ಮತ್ತು ಅಲ್ಲಿ ರುದ್ರಾಭಿಷೇಕ ಮಾಡಿಸೋದ್ರಿಂದ ತಮ್ಮ ಸಮಸ್ಯೆಗಳಿಗೆ ಇನ್ನಷ್ಟು ಸುಲಭವಾದ ಪರಿಹಾರ ಸಿಕ್ಕಿ ತೃಪ್ತಿ, ಆರೋಗ್ಯಪೂರ್ಣವಾದ ಜೀವನ ತಮ್ಮದಾಗಿರೋದರಲ್ಲಿ ಸಂಶಯವಿಲ್ಲ.